ಒಮ್ಮೆ ಒಂದು ಕಾಗೆ ತೀವ್ರ ಬಾಯಾರಿಕೆಯಿಂದ ದಿನದ ಎಲ್ಲಾ ಕಡೆ ತಿರುಗಾಡುತ್ತಿದ್ದ. ಬಿಸಿಲಿನ ಬಳದಿಂದ ತಲೆ ತಿರುಗುವ ಮಟ್ಟಕ್ಕೆ ಬಾಯಾರಿತು. ನೀರನ್ನು ಹುಡುಕುತ್ತಾ ಒಂದು ಬೇರಿಯ ಕೆಳಗೆ ಹಳೆಯ ಮಡಕೆ ಕಂಡಿತು. ಮಡಕೆಯೊಳಗೆ ಸ್ವಲ್ಪ ನೀರು ಇದೆ ಎಂದು ಕಂಡುಕೊಂಡ ಕಾಗೆ ತುಂಬಾ ಸಂತೋಷಗೊಂಡಿತು. ಆದರೆ ಮಡಕೆಯಲ್ಲಿನ ನೀರು ಬಹಳ ಆಳದಲ್ಲಿತ್ತು. ಅದರ ಚಿಕ್ಕ ಚಾಚಿಯಿಂದ ನೀರನ್ನು ತಲುಪುವುದು ಅಸಾಧ್ಯ. ಕಾಗೆ ಮೊದಲು ನಿರಾಶೆಗೊಂಡಿತು, ಆದರೆ ಅದು ಬುದ್ಧಿವಂತ. ಒಮ್ಮೊಮ್ಮೆ ಯೋಚನೆ ಮಾಡಿದ ನಂತರ ಅದು ಹತ್ತಿರದ ಜಾಗದಿಂದ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದು ಮಡಕೆಯೊಳಗೆ ಹಾಕಲು ತೊಡಗಿತು. ಕಲ್ಲುಗಳನ್ನು ಒಂದರ ಮೇಲೆ ಒಂದರಂತೆ ಹಾಕುತ್ತಾ ನೀರಿನ ಮಟ್ಟ ನಿಧಾನವಾಗಿ ಮೇಲೆ ಬರುತ್ತಿತ್ತು. ಕೊನೆಗೆ ನೀರು ಮಡಕೆಯ ಅಂಚಿನ ಹತ್ತಿರಕ್ಕೆ ಬಂದಿತು. ಕಾಗೆ ಸುಲಭವಾಗಿ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ತಣಿಸಿತು. ಈಗ ಕಾಗೆ ತನ್ನ ಬುದ್ಧಿಯೆಂಬ ಶಕ್ತಿಯನ್ನು ಮೆಚ್ಚಿಕೊಂಡು ಹಾರಿತು. ಈ ಕಥೆಯಿಂದ ನಮಗೆ ಬುದ್ಧಿ, ಧೈರ್ಯ ಮತ್ತು ತಾಳ್ಮೆಯ ಮಹತ್ವ ಕಲಿಯಬಹುದು. ನೀತಿ: ಬುದ್ಧಿಮತ್ತೆ ತಾಳ್ಮೆಯಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸಬಹುದು.